ವಾರ್ ಸ್ಟಾರ್ಟ್ ಆದಮೇಲೆ 15 ದಿವಸದ ತನಕ ಹಳೆ ಮೂಲ ಬೆಲೆನೇ ಇತ್ತು. ನಮ್ಮದು ಪೈಪ್ಲೈನ್ ಗ್ಯಾಸ್ ಇದೆ. ಅವು ಆದಮೇಲೆ ಏನಾಗಿದೆ, ಇವರು ಸಡನ್ನಾಗೆ ನಮಗೆ ಒಂದು ನೋಟಿಸ್ ಕಳಿಸಿ ಡಬಲ್ ರೇಟ್ ಮಾಡಿದ್ರು. ಡಬಲ್ ರೇಟ್ ಮಾಡಿದಾಗ ನಮಗೆ ಏನಾಗ್ತದೆ, ಈ ದುಡ್ದಿದ್ದು ಪೂರ ಗ್ಯಾಸಿಗೆ ಹಾಕಿದಾಗ ನಮಗೆ ಪಗಾರ ಕೊಡೋಕ್ಕಿರ್ತದೆ, ಬೇರೆ ಬೇರೆ ಎಕ್ಸ್ಟ್ರಾ ಖರ್ಚು ಇರ್ತದೆ. ಹಾಗಾಗಿ ಗ್ಯಾಸ್ ಬೆಲೆ ಏರಿದ ತಕ್ಷಣ ಡೈರೆಕ್ಟ್ ನಮಗೆ ಹೊಡೆತ ಬೀಳ್ತದೆ. ಈಗ ರಾಜ್ಯ ಸರ್ಕಾರ, ಕೇಂದ್ರ ನಮಗೆ ಕೇಳೋಷ್ಟು ನಮ್ಮ ಹತ್ರ ಅಷ್ಟು ಕೆಪಾಸಿಟಿ ಇಲ್ಲ. ಸೊ ಇದನ್ನು ಈ ರೀತಿ ಡಬಲ್ ಮಾಡ್ತಾ ಕೂತ್ರೆ ನಮ್ಮ ಹೋಟ್ಲು ಪೂರ ಲಾಸಲ್ಲಿ ಬರ್ತದೆ. ಯಾಕಂತ ಹೇಳಿದ್ರೆ ನಾವು ಈಗ ನೋಡಿರಿ, ಗ್ಯಾಸ್ ಹೆಚ್ಚಾದಂಗೂ ನಮಗೆ ಇಡ್ಲಿ ಬೆಲೆ 100 ರೂಪಾಯಿ 200 ರೂಪಾಯಿ ಮಾಡೋಕ್ಕಾಗೋದಿಲ್ಲ. ಮೂಲ ಬೆಲೆ ಒಂದು 5-10 ರೂಪಾಯಿ ಜಾಸ್ತಿ ಮಾಡ್ಬೋದು ದೋಸೆ ಗೀಸೋದು. ಹಾಗಾಗಿ ಇದೇ ರೀತಿ ಗ್ಯಾಸ್ ನಮಗೆ ಮೇನ್ ಸೋರ್ಸ್. ಅಂದರೆ ಅದೇ ಹೆಚ್ಚಾದಾಗ ನಾವು ಹೋಟೆಲರ್ ಆಲ್ಮೋಸ್ಟ್ ನಾವಂತಲ್ಲ ಎಲ್ಲರಿಗೆ ರೇಟ್ ಹೆಚ್ಚು ಮಾಡ್ತಿದ್ದೀವಿ. ಇನ್ನೊಂದು 5 ದಿವಸ ರೇಟ್ ಹೆಚ್ಚು ಮಾಡ್ತೀವಿ ತಿಂಡಿದು. ಬಟ್ ನಾರ್ತ್ ಇಂಡಿಯನ್ ಡಿಶಿಗೆ ಹೆಚ್ಚು ಮಾಡೋದು ಬರ್ತೀವಿ. ಸೌತ್ ಇಂಡಿಯನ್ ಅಂತ ಬಂದಾಗ ನಮ್ಮ ದೋಸೆ ಇಡ್ಲಿ ಬೇರೆ ಯಾವುದೇ ಉಪ್ಪಿಟ್ಟಿಗೆ ಹೆಚ್ಚು ಮಾಡೋಕ್ಕಾಗೋದಿಲ್ಲ. ಹಾಗಂದ್ರೆ ನೇರವಾಗಿ ನಮಗೆ ಸಮಸ್ಯೆ, ಭಾರಿ ಆರ್ಥಿಕ ಪರಿಸ್ಥಿತಿ ಉಂಟಾಗ್ತದೆ. ಇನ್ನೇನು ಮಾಡೋದಂತ ನಾವು ಮತ್ತೆ ಈಗ ಹೋಟ್ಲ್ ಅಸೋಸಿಯೇಷನ್ ಅಂತ ಡಿಸ್ಕಸ್ ಮಾಡಿ ಮುಂದಿನ ಕ್ರಮ ಕೈಗೊಳ್ತೀವಿ. ಇವಾಗ ಎಷ್ಟು ಬೆಲೆ ಹೆಚ್ಚಾಗಿದೆ ಗ್ಯಾಸ್ ಇದೆ ಡಬಲ್. ಯಾಕಂದರೆ ಒಂದು ಯೂನಿಟಿಗೆ 50 ಇದೆ, ಸೀದಾ 90 ಅಂತ ಹೇಳಿದ್ರೆ ನಾವು ಒಂದು ಅರ್ಧನೇ ಆಗಿದೆ. ಅಂದರೆ ಕಂಪ್ಲೀಟ್ಲಿ ಡಬಲ್ ಆಗಿದೆ. ಹಾಗಾಗಿ ಭಾರಿ ಸಂಕಷ್ಟಕ್ಕೆ ಸಿಲುಕಿದ್ದು ಹೋಟೆಲ್ ಲೈನೆಲ್ಲ. ಈಗ ಅಂತ ಹೇಳಿದ್ರೆ ಮತ್ತೆ ಇನ್ನೊಂದು ಅವರು ಏನು ಮೆಗಾ ಗ್ಯಾಸ್ ಏನು ಪೈಪ್ಲೈನ್ ಏನು ಹೇಳ್ತಾ ಇದ್ದಾರೆ, ಇನ್ನೊಂದು ತಿಂಗಳು ಕಮ್ಮಿನೇ ಖರ್ಚು ಮಾಡಿ ಇನ್ನೂ ಅವ್ರು ಗ್ಯಾರಂಟಿ ಕೊಡ್ತಾ ಇಲ್ಲ. ಮುಂದೆ ಶಾರ್ಟೇಜ್ ಆದ್ರೆ ಆಗ್ಬೋದು ಅಂತ ಹೇಳಕತ್ತಾರೆ. ಅದೊಂದು ದೊಡ್ಡ ಸಮಸ್ಯೆ ಆಗಲ್ಲ. ಯಾಕಂದ್ರೆ ನಮ್ಮ ಮೇನ್ ಗ್ಯಾಸ್ ಇಲ್ದಿರ ಹೋಟೆಲ್ ನಡೆಸೋದು ಕಷ್ಟ. ಈ ಕಟ್ಟಿಗೆ ಒಲೆ ಹಚ್ತಾ ಇದ್ದೀವಿ. ಕಟ್ಟಿಗೆ ಒಲೆ ಎಲ್ಲದೂ ಮಾಡೋಕ್ಕೆ ಬರೋದಿಲ್ಲ. ಅದರೊಳಗೆ ಇಡ್ಲಿ ಮಾಡೋಕ್ಕೆ ಬರೋಂಗಿಲ್ಲ. ಕೆಲವೊಂದು ಐಟಮ್ ಮಾಡ್ಬೋದು ರೈಸನ್ನು. ಹಾಗಾಗಿ ತುಂಬ ನೇರ ಸಂಕಷ್ಟಕ್ಕೆ ಬಿದ್ದೀವಿ ಗ್ಯಾಸ್ ಪ್ರಾಬ್ಲಮ್ ಇದೆ. ಅಲ್ಲ, ಈಗ ಪೈಪ್ಲೈನ್ ಅದು ನಮಗೆ ಸಿಗ್ತದೆ. ಬಟ್ ಅಂಡ ಇದ್ದವರಿಗೆ ಅಂತ ಹೇಳಿದ್ರೆ ಇದು ಏನು ಸಿಲಿಂಡರ್ ಡಬ್ಬ ಇದಾವಲ್ಲ, ಅವು ಸಮಸ್ಯೆ ಆಗ್ತಾ ಇದಾವೆ. ಆಲ್ರೆಡಿ ಸಮಸ್ಯೆ ಆಗ್ತಾ ಬಂದು ಈಗ ಒಂದು 15 ದಿವಸದೊಳಗೆ. ನಮಗಂತೂ ಈಗ ನಡೆದಿದೆ. ಮುಂದೆ ಏನಂತ ದೇವರೇ ಬಲ್ಲ ಅಷ್ಟೇ. ನಿಜಕ್ಕೂ ಇದು ಮಧ್ಯಮ ವರ್ಗದವರಿಗೆ ಮತ್ತು ಕೂಲಿ ಕಾರ್ಮಿಕರಿಗೆ, ಮನೆಯಲ್ಲಿ ಅಡುಗೆ ಮಾಡುವಂಥ ಹೆಣ್ಮಕ್ಕಳಿಗೆ ಎಲ್ಲರಿಗೂ ತುಂಬ ತೊಂದರೆ ಆಗ್ತಾಯಿದೆ. ತೊಂದರೆ ಅನ್ನೋದಕ್ಕಿಂತ ಅದು ಆರ್ಥಿಕ ಹೊರೆನೇ. ಅದು ಆರಂಭದಲ್ಲಿ ಎಷ್ಟು 400-500 ಇದ್ದಂಥ ಇದ್ರ ಬೆಲೆ ಈಗ ಏಕಾಏಕಿ ಅದು ಡಬಲ್ ಮಾಡಿದರೆ ನಿಜಕ್ಕೂ ದೇಶದ ಸಾಮಾನ್ಯ ಜನರಿಗೆ ಇದು ಹೊಡೆತಾನೆ ಸರಿ. ಯಾಕಂದರೆ ಆರ್ಥಿಕವಾಗಿ ನಾವು ಇವತ್ತು ಏನು ದುರ್ಬಲ ವರ್ಗ ಅಂತ ಕರಿತಾ ಇದ್ದೀವಿ, ಆ ವರ್ಗದವರಿಗೆ ತುಂಬ ತೊಂದರೆ ಆಗ್ತಾಯಿದೆ. ತೊಂದರೆ ಆ ನಿಟ್ಟಿನಲ್ಲಿ ಏನು ಮಾಡಬೇಕು ಸರ್ಕಾರ ಅಂದರೆ, ಉಚಿತವಾಗಿ ಅಂತೂ ಬೇಡ, ಒಂದು ಸಾಮಾನ್ಯ ಪ್ರೈಸ್ ಇಟ್ಟರೆ ಜನಸಾಮಾನ್ಯರಿಗೆ ಅನುಕೂಲ ಆಗ್ತದೆ. ಮತ್ತು ಹೋಟೆಲ್ಗಳಿಗೆ ಅದರ ಹೊರೆ ಯಾರಿಗೆ ಅಂದರೆ ಗ್ರಾಹಕರಿಗೆ. ಹೋಟೆಲ್ಗಳಲ್ಲಿ ಗ್ಯಾಸಿನ ಬೆಲೆ ಜಾಸ್ತಿ ಮಾಡಿದಾಗ ಸಹಜವಾಗಿ ಅವರು ಹೋಟೆಲ್ನ ಮಾಲೀಕರು ಯಾರ ಮೇಲೆ ಹಾಕ್ತಾರಂದರೆ ಗ್ರಾಹಕರ ಮೇಲೆ ಹಾಕ್ತಾರೆ. ಹಾಗಾಗಿ ಅದು ಜನಸಾಮಾನ್ಯರಿಗೆ ಹೊಡಿತವೆ ಸರಿ. ಯಾಕಂದರೆ ಎಲ್ಲ ದರಗಳು ಜಾಸ್ತಿ ಆಗ್ತವೆ, ತಿಂಡಿ ದರಗಳು ಜಾಸ್ತಿ ಆಗ್ತವೆ. ಹಾಗಾಗಿ ಸರ್ಕಾರ ಏನು ಮಾಡಬೇಕಂದ್ರೆ ಸಹಜವಾಗಿ ಈ ಬೆಲೆಯನ್ನು ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು.